ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದಿಂದ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ. ಡಿಸಿ ಕಚೇರಿಗೆ ಮುತ್ತಿಗೆ. ಕಾಯಂ ನೇಮಕಾತಿ, ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕಾಗಿ ಆಗ್ರಹ. 60ನೇ ದಿನದ ಪ್ರತಿಭಟನೆ ಭಾಗವಾಗಿ ಸರ್ಕಾರಿ ಪರವಾನಗಿ ಭೂಮಾಲೀಕರ ಸಂಘದಿಂದ ಕಂದಾಯ ಸಚಿವರ ಸ್ವಂತ ಜಿಲ್ಲೆಯಾದ ಕೋಲಾರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾಕಾರರು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಹಾಗೂ ಭೂ ದಾಖಲೆಗಳ ಉಪನಿರ್ದೇಶಕರಾದ BK ಸಂಜಯ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಸರ್ಕಾರಿ ಭೂ ಮಾಲೀಕರ ಸಂಘದ ರಾಜ್ಯ ಗೌರವಾಧ್ಯಕ್ಷ KP ಭಾರ್ಗವ, ಕೋಲಾರ ಜಿಲ್ಲಾಧ್ಯಕ್ಷ K ಶಿವಾನಂದ್, ರಾಜ್ಯ ಉಪಾಧ್ಯಕ್ಷ ಪ್ರಸನ್ನ ನಾಗೇಶ್, ಮೈಸೂರು ಜಿಲ್ಲಾಧ್ಯಕ್ಷ ಪ್ರಾಣೇಶ್, ರಾಮನಗರ ನವಕೋಟಿ, ಬೆಂಗಳೂರು ನಗರ ಜಿಲ್ಲೆ ವೆಂಕಟೇಶ್ ಮೂರ್ತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವೆಂಕಟರೆಡ್ಡಿ, ವಿಜಯನಗರ ಜಿಲ್ಲೆ ಮಹಾಲಿಂಗಪ್ಪ, ಶಿವಮೊಗ್ಗ ಜಿಲ್ಲೆ ಶಶಿ, ಕೋಲಾರ ಜಿಲ್ಲಾ ಉಪಾಧ್ಯಕ್ಷ ನರಸಿಂಹಮೂರ್ತಿ, ಕೋಲಾರ ತಾಲೂಕು ಅಧ್ಯಕ್ಷ ವಸಂತಕುಮಾರ್, ಮಾಲೂರು ತಾಲೂಕು ಚಲವಯ್ಯ ಸ್ವಾಮಿ, ಬಂಗಾರಪೇಟೆ ಪಾಂಡುರಂಗಯ್ಯ, ಮುಳುಬಾಗಲು ಸೋಮಶೇಖರ್, ಶ್ರೀನಿವಾಸಪುರ ವೇಣು ಸೇರಿದಂತೆ 31 ಜಿಲ್ಲೆಗಳ ಸಂಘದ ಪದಾಧಿಕಾರಿಗಳು ಹಾಗೂ ಭೂಮಾಪಕರ ಸಂಘದ ಪದಾಧಿಕಾರಿ ನೌಕರರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಯಾಕೆಂದ್ರೆ ಆಯಾ ಜಿಲ್ಲೆಗೆ DDLR ಅಂತಂದ್ರೆ ಒಂಥರ ತಂದೆ ಸ್ಥಾನದಲ್ಲಿರ್ತಕ್ಕಂಥವ್ರು. ಕೆಲವು ತಂದೆಯವರು ಊಟ ಕೊಡ್ತಿದ್ದಾರೆ, ಕೆಲವು ತಂದೆಯವರು ಊಟ ಕೊಡ್ತಿಲ್ಲ. ನೀವು ಏನು ತಂದೆ ಸ್ಥಾನದಲ್ಲಿದ್ದೀರೋ, ಮಾತೃ ಹೃದಯಗಳಿದ್ದೀರಾ, ನಮ್ಮ ಸ್ವಂತ ಅನುಭವದಿಂದ ಈ ಅವಳಿ ಜಿಲ್ಲೆಗಳಲ್ಲೇ ಕೆಲಸ ಮಾಡಿದ್ದೀರಾ. ನಿಮ್ಮಂಥ ಅಧಿಕಾರಿಗಳಿದ್ದರೆ ನಾವು ಈ ಅಹವಾಲುಗಳನ್ನು ಕೊಡೋಕ್ಕೆ ಹೋಗಲ್ಲ. ಪರಿಸ್ಥಿತಿ ಆ ಥರ ಜೀವನ ನಡೀತಾ ಇದೆ. ಆದರೂ ವಿಧಿ ಇಲ್ಲ. ಈಗಿರ್ತಕ್ಕಂಥ ಕಮಿಟ್ಮೆಂಟ್ಸಲ್ಲಿ ತುಂಬ ಕಷ್ಟ ಆಗಿದೆ ಸರ್. ಸರಿಸುಮಾರು ವರ್ಷಗಳಿಂದ ನಮ್ಮ ಅಹವಾಲು ಏನಿತ್ತು, ಸರ್ಕಾರಿ ಭೂಮಾಪಕರಾಗಿ ಪರಿವರ್ತನೆ ಆಗಲೇಬೇಕು ಅನ್ನೋ ಒಂದು ನಮ್ಮ ಅಹವಾಲನ್ನು ಸತತವಾಗಿ 2.5 ತಿಂಗಳಿಂದ ನಾವು ರಾಜ್ಯಾದ್ಯಂತ, ಜಿಲ್ಲಾದ್ಯಂತ, ತಾಲೂಕಾದ್ಯಂತ ಮುಷ್ಕರಗಳನ್ನು ಮಾಡ್ಕೊಂಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಅಹವಾಲುಗಳನ್ನು ಕೊಟ್ಟಿದ್ದೀವಿ. ನಮಗೆ ಏನು ನಾನು ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನಮಗೆಲ್ಲ ಗೊತ್ತಿದೆ ವಿಚಾರ. 31 ಜಿಲ್ಲೆಗಳ ಪೈಕಿ ಅಹವಾಲನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ಈಗ ಏನು ಡೆವಲಪ್ಮೆಂಟ್ಸ್ ಆಗಿದೆ ಸಬ್ಜೆಕ್ಟ್ ಬಗ್ಗೆ ಕಡತಗಳು ಸರ್ಕಾರಕ್ಕೆ ಹೋಗಿರ್ತಕ್ಕಂಥ ಕಡತಗಳಿಗೆ ಇಲಾಖೆಯಿಂದ ಒಳ್ಳೆ ಸ್ಪಂದನೆ ಸಿಕ್ಕಿ ನಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ತಾವು ಆ ಭಾವನೆ ಇಟ್ಕೊಂಡು ನಾವು ಈಗ ಕೊಡ್ತಾ ಇರ್ತಕ್ಕಂಥ ಏನು ಒಂದು ಅಹವಾಲಿನ ಮನವಿ ಪತ್ರ ಏನಿದೆ, ಇದಕ್ಕೆ ಪೂರಕವಾಗಿ ನ್ಯಾಯಮಾತಿ ಬಗ್ಗೆನೇ ಒತ್ತಾಗಿ ಬರೆದು ಇಲಾಖೆಗೆ ಮತ್ತು ಸಚಿವರುಗಳಿಗೆ ಕಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಭೂಮಾಪಕರ ಸಮಕ್ಷಮ ಅಹವಾಲನ್ನು ತಮಗೆ ಕೊಡ್ತಾ ಇದ್ದೀವಿ. ಭದ್ರತೆ ಮತ್ತು ಕಾಯಮಾತಿ ವಿಚಾರವಾಗಿ ನಾವು ರಾಜ್ಯಾದ್ಯಂತ ಸುಮಾರು 2.5 ತಿಂಗಳಿಂದ ನಮ್ಮ ಒಂದು ಭದ್ರತೆಗೆ ಹಕ್ಕಿಗಾಗಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ರಾಜ್ಯಾದ್ಯಂತ ಕೆಲವು ಮುಷ್ಕರಗಳನ್ನ ಬೇರೆ ಕಡೆ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಸಚಿವರುಗಳಾಗಿರ್ತಕ್ಕಂಥ ದಕ್ಷ ಆಡಳಿತಗಾರರು ಅಂತ ಹೆಸರು ಪಡೆದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣಬೈರೇಗೌಡರ ತವರು ಜಿಲ್ಲೆ ಆಗಿರೋದಕ್ಕೋಸ್ಕರ ನಮ್ಮ ಅಹವಾಲನ್ನು ಅವರಿಗೆ ಈ ಮುಖಾಂತರ ನಮ್ಮ ಜಿಲ್ಲೆ ಘಟಕದ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸಿ ಹಾಗೂ ಇಲಾಖೆಯ ಅಧಿಕಾರಿಗಳಿಗೂ ಮುಟ್ಟಿಸಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಅಂತ ಹೇಳ್ಕೊಂತ ಆ ಒಂದು ವಿಷಯಕ್ಕಾಗಿ ಇಲ್ಲಿ ನಾವು ಈ ಒಂದು ಮುಷ್ಕರವನ್ನು ಪಾಲ್ಗೊಂಡಿದ್ದೇವೆ, ಮುಷ್ಕರ ಕೈಗೊಂಡಿದ್ದೇವೆ. ಈ ಮುಷ್ಕರವನ್ನು ಜಾಥಾ ಮುಖಾಂತರ ಏನು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಮ್ಮ ಅಹವಾಲನ್ನು ಮನವಿಯನ್ನು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿ ಈ ಮನವಿಯನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಏನು ಸಚಿವರುಗಳಿದ್ದಾರೆ
ಹಾಗೂ ಕೇಂದ್ರ ಕಚೇರಿಯಲ್ಲಿ ಏನು ಆಯುಕ್ತರು, ಅಡಿಷನಲ್ ಡೈರೆಕ್ಟರ್ ಇರ್ಬೋದು, ಇನ್ನೂ ಕೆಲವರು ಪುಣ್ಯ ಹೊಂದಿರತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಅವರ ಮಟ್ಟಕ್ಕೆ ತಲುಪಿ ನಮ್ಮ ಮೇಲೆ ಒಂದು ನಯವಾದ ಮನಸ್ಸು ಅವರು ಕರಗಿಸಿ ಮಾಡಿಕೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಈ ಹೋರಾಟವನ್ನು ಈ ಜಿಲ್ಲೆಯಲ್ಲಿ ಈ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಸಂವಿಧಾನ ಶಿಲ್ಪಿಗಳಾಗಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರ ಆಶೀರ್ವಾದ ಪಡೆದು ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೂ ಒಂದು ಹಾರ ಹಾಕಿ ಬೀದಿ ಮೆರವಣಿಗೆ ಮಾಡಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗೋದಕ್ಕೆ ಈ ಮುಷ್ಕರವನ್ನು ಇಲ್ಲಿ ಸೇರಿ ಇಲ್ಲೆಲ್ಲರೂ ಅಸೆಂಬಲ್ ಆಗಿರೋದನ್ನು ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತೀನಿ. ಈ ವಿಷಯವನ್ನು ತಾವುಗಳು ಕೂಡ ಸಾರ್ವಜನಿಕವಾಗಿ ಪ್ರಚಾರ ಮಾಡಿ ನಮಗೂ ಕೂಡ ತಾವು ಶಕ್ತಿ ತುಂಬಿ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ರ ಮುಖಾಂತರ ತಮ್ಮನ್ನು ಬೇಡ್ಕೊತಾ ಇದ್ದೀನಿ. ಮುಷ್ಕರ ಒಂದು ವಾರದಿಂದ ಹಿಂದೆನೇ ನಡೀತಾ ಇತ್ತು. ಬೇಡಿಕೆಗಳು ಏನಾದರೂ ಈಡಾಯ್ತು? ಸ್ವಲ್ಪ ಅಲ್ಪ ಮಟ್ಟಿಗೆ ಏನಾದರೂ? ಸರ್, ಮುಷ್ಕರ ವಾರ ಅಲ್ಲ, 2.5 ತಿಂಗಳಿಂದ ಇದೆ. ಏನಾಗಿದೆ, MML ಮಳೆ ಬಿದ್ದಂಗಾಗಿದೆ ಸರ್ಕಾರಕ್ಕೆ ಅಂತ ಗೊತ್ತಿಲ್ಲ, ಅದು ಇಲಾಖೆ ಅಧಿಕಾರಿಗಳಿಗೆ ಅಂತ ಗೊತ್ತಿಲ್ಲ. ಸರ್ಕಾರದಲ್ಲಿ ಒಂದು ಸಾಫ್ಟ್ ಕಾರ್ನರ್ ನಮ್ಮ ಮೇಲಿದ್ದರೂ ಸಹ ನಾನು ಆಗಲೇ ಒಂದು ಮಾತು ಹೇಳಿದೆ, ಇಲಾಖೆಯಲ್ಲಿ ಅಧಿಕಾರಿಗಳು ಎಲ್ಲರೂ ಅಲ್ಲ, ಸ್ವಲ್ಪ ಮಟ್ಟದಲ್ಲಿ ಅಧಿಕಾರಿಗಳು ಏನಿದ್ದಾರೆ ಆ ಅಧಿಕಾರಿಗಳು ಯಾಕೋ ಮೀನಾಮೇಷ ಎಣಿಸ್ಕೊಂಡು ನಾವೇನು ಕಾಯಮಾತಿ ಪಡೆದು ಸರ್ಕಾರಿ ಭೂಮಾಪಕರು ಆಗೋದು ಅವ್ರಿಗೆ ಇಷ್ಟ ಇಲ್ವೇನೋ ಅನ್ನೋದು ಒಂದು ಈಗ ಬೆರಳೆಣಿಕೆಯಷ್ಟು ಒಬ್ಬರು ಅಥವಾ ಇಬ್ಬರು ಅಧಿಕಾರಿಗಳು ಮತ್ತು ಕಾಣದ ಕೈಗಳು. ಅದಕ್ಕೋಸ್ಕರ ನಾವು ಮುಷ್ಕರ ಮಾಡ್ತಾನೆ ಇದ್ದೀವಿ. ಇದುವರೆಗೂ ಯಾವುದೇ ರೀತಿಯಾದ ಭರವಸೆಗಳು ಈಡೇರಿಸಿಲ್ಲ. ಸುಮಾರು ಬಾರಿ ನಮ್ಮನ್ನು ಸಭೆಗಳಿಗೆ ಕರೆದಿದ್ದಾರೆ. ಆ ಸಭೆಗಳಲ್ಲಿ ಅವ್ರದ್ದೇ ಆದ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ರೂಪುರೇಷೆಗಳನ್ನು ನಮಗೆ ಕೊಡ್ತಾರೆ. ಅದನ್ನೇ ಇಷ್ಟು ವರ್ಷನೂ ನಾವು ಜೀತಾಳುಗಳಾಗಿ ಮಾಡ್ಕೊಂಬಂದು ಇಲಾಖೆಗೆ ರೈತಾಪಿ ವರ್ಗಕ್ಕೆ ಕೆಲಸ ಮಾಡಿದ್ದೀವಿ. ನಮಗೆ ವರದಾನ ಯಾರಾಗಿದ್ದಾರೆ? ಇಲಾಖೆ ಇಲ್ಲ. ಸರ್ಕಾರ ಕೊಟ್ಟರು, ಇಲಾಖೆ ನಮಗೆ ವರದಾನ ಕೊಟ್ಟಿಲ್ಲ. ನಮಗೆ ವರದಾನ ಕೊಟ್ಟಿರೋದು, ಜೀವ ಕೊಟ್ಟಿರೋದು, ಜೀವನ ಕೊಟ್ಟಿರೋದು ಅಂದರೆ ರೈತಾಪಿ ವರ್ಗದವರು ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಭಾರ್ಗವ್ ಅಂತ, ಗೌರವಾಧ್ಯಕ್ಷರಾಗಿದ್ದೀನಿ. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕ ಸಂಘದ ಗೌರವಾಧ್ಯಕ್ಷರಾಗಿದ್ದೀನಿ. ನಿಮ್ಮ ಪ್ರಮುಖ ಬೇಡಿಕೆಗಳೇ ಸರ್? ನಮ್ಮ ಪ್ರಮುಖ ಬೇಡಿಕೆಗಳು ನೂರಾರಿದ್ದಾವೆ. ಆದರೆ ಅದನ್ನೆಲ್ಲ ಬದಿಗೊತ್ತಿ ನಾವು ಪ್ರಮುಖವಾಗಿ 2 ಬೇಡಿಕೆ ಇಟ್ಟಿದ್ದೀವಿ. ಇಲಾಖೆಯಲ್ಲಿ ಪೀಸ್ ವರ್ಕ್ ಟೈಪಲ್ಲಿ ಜಿದ್ದಾಳುಗಳ ಕೈಯಲ್ಲಿ ಕೆಲಸ ಮಾಡಿಸ್ಕೊತಾ ಇದ್ರು. ಇನ್ಮೇಲೆ ನಾವು ಮಾಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಸತತ 24 ವರ್ಷಗಳಿಂದ ಹಂತವಾಗಿ ಒಳ್ಳೆ ಕ್ವಾಲಿಫಿಕೇಷನ್ ಇರೋರನ್ನ ಆಯ್ಕೆ ಮಾಡಿಕೊಂಡು ಇಲಾಖೆಗೆ ದುಡಿಸ್ಕೊತಾ ಇದ್ದಾರೆ. ನಾವು ಮಾಡ್ತಕ್ಕಂಥ ಟಫು ಕಷ್ಟಕರವಾಗಿರ್ತಂಥ ಕೆಲಸಕ್ಕೆ ಕೂಲಿ ಕಾರ್ಮಿಕರಿಗೆ ನೀಡದೇ ಇರತಕ್ಕಂಥ ಸಂಬಳ ಕೂಡ ನಮಗೆ ಕೊಟ್ಟು ನಮ್ಮನ್ನು ಗೋಳ್ಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅದನ್ನೆಲ್ಲ ಬದಿಗೊತ್ತಿ ನಾವು ಕೇಳಿರೋದು ಒಂದೇ ಒಂದು, ನಮ್ಮನ್ನು ಸರ್ಕಾರ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಸ್ಟಾಫ್ ಕಾಯಮಾತಿ ಕೊಡಲೇಬೇಕು ಅಂತ ಕೇಳಿದ್ದೀವಿ. ಸುಮ್ಮನೆ ಕೇಳ್ತಿಲ್ಲ. ಸುಮಾರು ವರ್ಷಗಳಿಂದ ಖಾಲಿ ಇರತಕ್ಕಂಥ ವೇಕೆನ್ಸಿಗಳೇನಿದೆ ಅದನ್ನು ತುಂಬಿಸ್ಕೊಂಡು 5-6 ಸಾವಿರ ವೇಕೆನ್ಸಿ ಇದ್ರೂ ಈಗ ರೈತರ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. 6,000 ಅಲ್ಲ, 7,000 ಸರ್ಕಾರ ಮತ್ತು ಇಲಾಖೆ. ಸರ್ಕಾರ ಮನ್ಸು ಮಾಡ್ತಾರೆ, ಇಲಾಖೆ ಮನ್ಸು ಮಾಡಬೇಕು. ಆ ಇಲಾಖೆ ಮನ್ಸು ಮಾಡಬೇಕು ಅಂತಲೇ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ನಾವು ಕಾಯಮಾತಿ ಮಾಡಲೇಬೇಕು. ಕಾಯಮಾತಿ ಬಿಟ್ಟು ಬೇರೆ ಬೇಡ ಅನ್ನೋದನ್ನೇ ನಾವು ಎಷ್ಟು ಜನ ಇದ್ದೀವಿ ನಾವು ಸುಮಾರು ಒಂದು 4,800 5,000 ಜನ ಲೈಸೆನ್ಸ್ ಸರ್ವೇರ್ಸು ರಾಜ್ಯಾದ್ಯಂತ ಇದೆ. 4 ಡಿವಿಷನ್ ಬರುತ್ತೆ, ಬೆಳಗಾಂ ಅಂತ ಬರುತ್ತೆ, ಗುಲ್ಬರ್ಗ ಬರುತ್ತೆ, ಮೈಸೂರು ಬರುತ್ತೆ, ಬೆಂಗಳೂರು. ಈ 4 ಡಿವಿಷನಲ್ಲಿ ಎಲ್ಲ ಡಿವಿಷನ್ಗೂ ಸೇರಿ 5,000 ಜನ ನಮ್ಮ ಲೈಸೆನ್ಸ್ ಸರ್ವೇರ್ಸ್ ಇದೀವಿ. ವೇಕೆಂಟ್ಸ್ 6,000 ವೇಕೆಂಟ್ಸ್ ಬೇಕು. ಮುಚ್ಚಿಡ್ತಾ ಇದ್ದಾರೆ ಅದನ್ನು. ಯಾವುದೋ ಒಂದು ತಾಂತ್ರಿಕ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ, ಅದನ್ನ ಹೇಳ್ಬಿಟ್ಟು ಮುಚ್ಚಿಡ್ತಾ ಇದ್ದಾರೆ. ಯಾಕೆ ಮುಚ್ಚಿಡ್ತಾ ಇದೆ ಇಲಾಖೆ ಅಂತ ಗಮನಕ್ಕೆ ಬರ್ತಾ ಇಲ್ಲ. ಇದಕ್ಕೆ ಒಂದು ಅನುಮಾನ ಸೃಷ್ಟಿಯಾಗಿದೆ. ಕಾಣದ ಕೈಗಳೇನಾದರೂ ಯಾಕೆ ಇದರಿಂದ ಯಾರಿಗೆ ಉಪಯೋಗ ಅನ್ನೋದು ಗೊತ್ತಾಗ್ತಿಲ್ಲ. ದಯವಿಟ್ಟು ಯಾರಾದರೂ ಇದ್ದರೆ ಆ ಥರವ್ರು ಅವ್ರಿಗೂ ಈ ಒಂದು ಮುಷ್ಕರ, ಈ ಸಭೆಯ ಈ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಮುಂದ್ಗಡೆ ನಿಂತು ಅವ್ರಿಗೂ ಬೇಡ್ಕೊಂಡು ಇವರು ಒಳ್ಳೆ ಬುದ್ಧಿ ಕೊಡಲಿ ಮತ್ತು ಅವ್ರನ್ನೂ ಬೇಡ್ಕೊಂತ ಕೈ ಚಾಚಿ ಬೇಡ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಗೆ ಒಳ್ಳೇದೇ ಮಾಡಿ ಅಧಿಕಾರಿಗಳೇ ಅಂತ ಬೇಡ್ಕೊತಾ ಇದ್ದೀವಿ. ಎಷ್ಟು ವರ್ಷಗಳಿಂದ? ಸತತ 23 ಕಡ್ತ ಬರ್ತಿಲ್ಲ. ಮಾಡಿರೋ ಕಡ್ತಕ್ಕೂ ದುಡ್ಡುಗಳು ಕೊಡ್ತಿಲ್ಲ. ಪಾರ್ಷಿಯಲ್ ಪೇಮೆಂಟ್ ಅಂತ ಬರೋದನ್ನ ಕಟ್ ಮಾಡಿ ಇಡ್ತಾರೆ. 30 ದಿವಸದೊಳಗಡೆ ಪಾಣಿ ಮಾಡಿ ಅರ್ಜಿದಾರ ಏನೋ ತೊಟ್ಕಲ್ ಕೊಡಿ ಅಂತ ಅರ್ಜಿ ಕಟ್ಟಿದ್ರೆ ಅದನ್ನ ಅಳತೆ ಮಾಡಿ ಪಹಣಿ ಡಿವೈಡ್ ಆಗಿ ರೈತನ ಕೊಡಬೇಕು ಅಂತ ಇದೆ ಕಾನೂನು. ಅಧಿಕಾರಿಗಳ ಮಟ್ಟದಲ್ಲಿ ಅದು ವಿಳಂಬ ಆಗ್ತಾರೆ. 30 ದಿವಸಗಳು ಒಳಗಾಗಾದ್ರೆ ನಮ್ಗೆ ಹಣ ಕೊಡಬೇಕು ಅಂತಾರೆ. ಅದಕ್ಕೋಸ್ಕರ ಇನ್ನೂ ಸಾವಿರಾರು ಇದ್ದಾವೆ. ಇದನ್ನೆಲ್ಲನೂ ಪ್ರತಿಭಟಿಸಿ ನಮ್ಮ ಈ ಒಂದು ಅಹವಾಲನ್ನು ನಾವು ಈ ಥರ ಮುಷ್ಕರದ ಮೂಲಕ ತಿಳಿಸ್ತೀವಿ. ಓಕೆ ಸರ್, ಶುಭವಾಗಲಿ.
ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಪರವಾನಿ ಭೂಮಾಪಕರನ್ನ ಪರವಾನಿ ಭೂಮಾಪಕರನ್ನ ಎಲ್ಲಿಯ ತನಕ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಾವು ಸತತ 23 ವರ್ಷ ಕಾಲ ಕಳೆದು 24ನೇ ವರ್ಷಕ್ಕೆ 1ನೇ ತಾರೀಕು ಜೂನ್ 1ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ರೈತರು ಕಟ್ಟ ದುಡ್ಡಲ್ಲೇ ನಾವು ಜೀವನ ಮಾಡಿಕೊಂಡು ಅದು 300 ರೂಪಾಯಿಂದ ಇವತ್ತು 1200 ರೂಪಾಯಿ ಬಂದಿದೆ. 23 ಕಡ್ತ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. 23 ಕಡ್ತದಲ್ಲಿ ಮ್ಯಾಕ್ಸಿಮಮ್ಮು ಪಾಸ್ ಆಗ್ತಾ ಇರೋದು 10 ರಿಂದ 11. ಇನ್ನು 12 ಕಡ್ತಗಳು ಡಿಸ್ಪ್ಯೂಟು ಅದು ಇದು ಹಾಗೆ ಅದು ನಮಗೆ ಸಂಬಳ ಬರೋಲ್ಲ, ಅದ್ರ ಸೇವಾ ಶುಲ್ಕ ಬರ್ತಾ ಇಲ್ಲ. ಹಾಗಾಗಿ ನಮ್ಮದು ಜೀವನ ಬಹಳ ದುಸ್ಥಿರವಾಗಿದ್ದು, ಅಲ್ಲದೆ ಇದು ಸರ್ಕಾರ ಏನು ಯೋಜನೆಗಳನ್ನು ನೀವು ರೂಪಿಸಿದೆ, ದರಖಾಸ್ತು ಪೋಡಿ ಆಂದೋಲನ, ಕೆರೆ ಅಳತೆ, ನಕ್ಷಾ ಯೋಜನೆ, UPOR ಮತ್ತು ತತ್ಕಾಲ್ ಪೋಡಿ, ಈ ಎಲ್ಲ ಹಣಗಳನ್ನು ನಮ್ಮನ್ನು 1200 ರೂಪಾಯಿಗೆ ಅಂತ ಫಿಕ್ಸ್ ಮಾಡಿ 3 ದಿನ 4 ದಿನ ಆದರೂ 1200 ರೂಪಾಯಿ ಕೆಲಸ ಆಗ್ತಿಲ್ಲ. ಹಾಗಾಗಿ ನಾವು ಜೀವನ ಮಾಡೋಕ್ಕಾಗಲ್ಲ ಇರೋದ್ರಿಂದ ನಾವು ಕಾಯಿ ಮಾತಿ ಮಾಡಿ ನಮ್ಮನ್ನು ಸರ್ಕಾರಿ ಭೂಮಾಪಕರಾಗಿ ಪರಿವರ್ತನೆಗೊಳಿಸಿ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಧರಣಿಯನ್ನು 2.5 ತಿಂಗಳಿಂದ ಮಾಡ್ತಾನೆ ಇದ್ದೀವಿ. ಇವತ್ತು RMC ಅವರು ಮೀಟಿಂಗ್ ಕರೆದಿದ್ರು, ಅದರಲ್ಲೂ ಸಮೇತ ಅವರು ಇನ್ನೂ ನೋಡೋಣ ಮಾತಾಡ್ತೀನಿ, ಅಧಿಕಾರಿಗಳ ಹತ್ರ ಸಭೆ ಕರೆದು ಮಾತಾಡ್ತೀನಿ ಅಂತ ಇನ್ನೂ ಉತ್ತರವನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಾಯಿ ಮಾತು ಆಗೋವರೆಗೂ ನಾವು ವಾಪಸ್ ಮಾಡೋಣ ನಮ್ಮದು ಉದ್ದೇಶ ಇದೆ ಸರ್. ಇದೊಂದು ಪ್ರಾರಂಭ, ಇದೊಂದು ಹೋರಾಟ ಪ್ರಾರಂಭ. ಇದೊಂದು ಹೋರಾಟನೂ ನಾವು ಅದೇ ಉದ್ದೇಶ ಇಟ್ಕೊಂಡು ಎಲ್ಲ ಜಿಲ್ಲೆಗಳು ಪ್ರತಿಭಟನೆ ಮತ್ತು ಹೋರಾಟ ಮಾಡಬೇಕು ಅಂತ ಹೇಳಿ ನಾವು ಮುಂದುವರಿಸ್ತಾ ಇದ್ದೀವಿ. ತಮ್ಮ ಹೆಸರು? ಸರ್ ಸಿದ್ದರಾಜು ಅಂತ ಹೇಳಿ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಪರವಾನಗಿ ಭೂಮಾಪಕರ ಪ್ರಧಾನ ಕಾರ್ಯದರ್ಶಿ. परवानगी भूमापकर संघಕ್ಕೆ परवानगी भूमापकर संघಕ್ಕೆ ಸೌಂಡ್ ಕೇಳಿಸಲ್ಲ. परवानगी भूमापकर संघಕ್ಕೆ ಒಂದೇ ಎಲ್ಲಿವರೆಗೂ ಹೋರಾಟ ಪ್ಲೇ ಕಾರ್ಡ್ಸ್ ಹೇಳ್ರಿ. ತೋರಿಸಿ ರಾಜು